ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಆ ಪೈಕಿ 9 ಕ್ಷೇತ್ರಗಳ ಮಾಹಿತಿಯನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ. ಈಗ ನಾವು ಇನ್ನೊಂದಷ್ಟು ಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ಮೈಸೂರಿಗೆ ನಾವು ಬರೋದಾದ್ರೆ, ಮೈಸೂರು ಲೋಕಸಭಾ ಕ್ಷೇತ್ರ ಮಡಿಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಈ 8 ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್, 2ರಲ್ಲಿ ಜೆಡಿಎಸ್ ಹಾಗೂ 1ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಸದ್ಯಕ್ಕೆ ಪ್ರತಾಪ ಸಿಂಹ ಅಲ್ಲಿನ ಸಂಸದರಾಗಿದ್ರು. ಆದರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನು ಬದಲಿಸಿದೆ. ಸಿಂಹದ ಬದಲಾಗಿ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಈ ಬಗ್ಗೆ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಸಿಂಹ ಇಲ್ಲಿ ಹೆಚ್ಚು ಘರ್ಜಿಸೋದಕ್ಕೆ ಹೋಗಲಿಲ್ಲ. ಬದಲಾಗಿ ಮಹಾರಾಜರ ಪರ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಆಗಿದೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದ್ರಿಂದ ಎರಡೂ ಪಕ್ಷಗಳು ಇಲ್ಲಿ ಮಹಾರಾಜ ಯದುವೀರ್ ಗೆಲುವಿಗಾಗಿ ಶ್ರಮಿಸ್ತಾ ಇವೆ. ಇವತ್ತು ಮೈಸೂರು, ಮಂಡ್ಯ ಸೇರಿದ ಹಾಗೆ ಕರ್ನಾಟಕದ ದಕ್ಷಿಣ ಭಾಗ ಮೈಸೂರಿನ ಮಹಾರಾಜರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀರಾವರಿ, ಶಿಕ್ಷಣ, ಕಾರ್ಖಾನೆ, ಕನ್ನಡ, ಹೀಗೆ ಮಹಾರಾಜರು ಈ ಭಾಗಕ್ಕೆ ಕೊಡದೇ ಉಳಿದದ್ದು ಅಂತ ಏನೂ ಇಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ನಾವು ದಲಿತ ಸ್ವಾಭಿಮಾನ, ಸ್ವಾತಂತ್ರ್ಯ ಅಂತ ಬಂದಾಗ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತೀವಿ, ಸಂವಿಧಾನವನ್ನು ನೆನಪು ಮಾಡ್ಕೋತೀವಿ. ಆದರೆ ಮೈಸೂರಿನ ದಲಿತರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ ರಿಸರ್ವೇಷನ್ ಅನ್ನು ಕೊಟ್ಟವರು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 50% ಮೀಸಲಾತಿಯನ್ನ 1919ರಲ್ಲೇ ಜಾರಿಗೆ ತಂದದ್ದು ನಮ್ಮ ಮೈಸೂರಿನ ಅರಸರು. ಮುಂದೆ ಭಾರತದ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಾದಾಗ ಅವರಿಗೆ ಮಾದರಿಯಾಗಿದ್ದು ಕೂಡ ಮೈಸೂರು ಸಂಸ್ಥಾನದ ಮೀಸಲಾತಿಯ ಕರಡು. ದುರಂತ ಏನಪ್ಪಾ ಅಂದ್ರೆ, ಈ ನಾಡಿಗೆ ಎಲ್ಲವನ್ನ ಕೊಟ್ಟ ಕೃಷ್ಣರಾಜ ಭೂಪನನ್ನ ನಾವು ಮರೆತು ಬಿಟ್ಟಿದ್ದೀವಿ. ಅದಕ್ಕೆ ಕಾರಣ ಅವರು ಯಾವುದೇ ವೋಟ್ ಬ್ಯಾಂಕ್ ಜಾತಿಗೆ ಸೇರಿದವರಲ್ಲ, ಅವರ ಜಾತಿಯ ವೋಟುಗಳು ನಮ್ಮಲ್ಲಿ ಹೆಚ್ಚಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಮಂಡ್ಯ ಮತ್ತು ಮೈಸೂರಿನ ಜನ ಇನ್ನೂ ಕೂಡ ರಾಜವಂಶದ ಬಗ್ಗೆ ಒಂದು ಪ್ರೀತಿಯನ್ನ ಮನಸ್ಸಲ್ಲಿಟ್ಟುಕೊಂಡಿದ್ದಾರೆ. ಹಾಗೆ ಜಾತಿಯನ್ನು ನೋಡದೆ ಮೈಸೂರಲ್ಲಿ ಮಹಾರಾಜರ ವಂಶಕ್ಕೆ ಒಂದು MP ಟಿಕೆಟ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿದೆ. ಲಕ್ಷ್ಮಣ್ ಕೆಪಿಸಿಸಿ ವಕ್ತಾರರಾಗಿದ್ದವರು. ಹಾಲಿ ಸಂಸದ ಪ್ರತಾಪ ಸಿಂಹ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದ ಲಕ್ಷ್ಮಣ್ ಈ ಹಿಂದೆ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು. ಆದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಹಾಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಾದ್ದರಿಂದ ಲಕ್ಷ್ಮಣ್ ಅವರಿಗೆ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿ ಯದುವೀರ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ ನಂತರ ಸಿದ್ದರಾಮಯ್ಯ ಇಲ್ಲಿ ಮಗನನ್ನ ನಿಲ್ಲಿಸಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಬದಲಿಗೆ ಲಕ್ಷ್ಮಣ್ ಅನ್ನೋ ಹಿರಿಯ ಒಕ್ಕಲಿಗ ನಾಯಕನಿಗೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಇನ್ನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರು, ಲಿಂಗಾಯತರು, ದಲಿತರು ಹಾಗೂ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗಿದೆ. ಇಲ್ಲಿನ NR ಕ್ಷೇತ್ರ ಇದೆಯಲ್ಲ, ಇದು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನ ಹೊಂದಿರುವ ಕ್ಷೇತ್ರಗಳ ಪೈಕಿ ಒಂದು. ಇನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು 4,20,000 ಜನ ಇದ್ದಾರೆ. ದಲಿತ ಮತದಾರರು 3,63,000 ಜನ ಇದ್ದಾರೆ. ಲಿಂಗಾಯತ ಮತದಾರರ ಸಂಖ್ಯೆ 2,75,000 ಇದೆ. ಕುರುಬ ಮತದಾರರು 1,30,000 ಇದ್ರೆ ಮುಸ್ಲಿಂ ಮತದಾರರ ಸಂಖ್ಯೆ 2.5 ಲಕ್ಷ ಇದೆ. ಹಾಗೆ 1 ಲಕ್ಷ ನಾಯಕ, 2 ಲಕ್ಷ OBC, 1,30,000 ಬ್ರಾಹ್ಮಣ ಹಾಗೂ ಇನ್ನಿತರೆ ಮತದಾರರ ಸಂಖ್ಯೆ 1.5 ಲಕ್ಷದಷ್ಟಿದೆ. ಕಳೆದ ಬಾರಿ ಬಿಜೆಪಿ ಒಕ್ಕಲಿಗ ಅಭ್ಯರ್ಥಿಯನ್ನಲ್ಲಿ ಕಣಕ್ಕಿಳಿಸಿತು. ಮೊದಲ ಚುನಾವಣೆಯಲ್ಲಿ ಅವರು ಕೂಡ ಪ್ರತಾಪ ಸಿಂಹ ಗೌಡ ಅಂತಲೇ ಹೇಳಿಕೊಂಡು ಪ್ರಚಾರವನ್ನು ಮಾಡಿದ್ರು. ಇನ್ನು ಕಾಂಗ್ರೆಸ್ 2 ಬಾರಿ ಕುರುಬ ಅಭ್ಯರ್ಥಿಗಳಲ್ಲಿ ಕಣಕ್ಕಿಳಿಸಿತು. ಈ ಬಾರಿ ರಾಜವಂಶದ ಯದುವೀರ್ ವಿರುದ್ಧ ಒಕ್ಕಲಿಗರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಈ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ನಾವು ನೋಡೋದಾದ್ರೆ, ಇಲ್ಲಿ ಮೊದಲ ಚುನಾವಣೆಯಲ್ಲಿ ಅಂದ್ರೆ 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿಯ MS ಗುರುಪಾದ ಸ್ವಾಮಿ ಗೆದ್ದಿದ್ರು. 1957 ಮತ್ತು 62ರಲ್ಲಿ ಎಂ ಶಂಕರಯ್ಯ, 1967, 71 ಮತ್ತು 77ರಲ್ಲಿ ತುಳಸಿದಾಸ್ ದಾಸಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ಪಡ್ಕೊಂಡಿದ್ರು. 1980ರಲ್ಲಿ ಇಂದಿರಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಎಂ ರಾಜಶೇಖರ ಮೂರ್ತಿ ಅವರು ಗೆದ್ರೆ, 1984 ಹಾಗೂ 89ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇಲ್ಲಿಂದ ಸಂಸದರಾಗಿ ಆರಿಸಿ ಬಂದರು. ಆದರೆ 1991ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ಒಡೆಯರ್ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರ ಪುತ್ರಿ ಚಂದ್ರಪ್ರಭಾ ಅರಸ್ ಅವರ ಎದುರು ಸೋಲನ್ನು ಅನುಭವಿಸಬೇಕಾಗಿ ಬಂತು. 1996
2026ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನತಾದಳದಿಂದ ಸ್ಪರ್ಧೆ ಮಾಡಿದ್ದ ಜಿಟಿ ದೇವೇಗೌಡರ ಮುಂದೆ ಕೇವಲ 11,676 ಮತಗಳಿಂದ ಗೆದ್ದು ಮತ್ತೆ ಲೋಕಸಭೆಯನ್ನ ಪ್ರವೇಶ ಮಾಡಿದರು. 1998ರಲ್ಲಿ ಮೊದಲ ಬಾರಿಗೆ ಇಲ್ಲಿ ಬಿಜೆಪಿ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಿತು. CH ವಿಜಯಶಂಕರ್ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾದರು. 99ರಲ್ಲಿ ಮತ್ತೆ ಗೆಲುವು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನ ಒಲಿಯಿತು. 2004ರಲ್ಲಿ ಮತ್ತೆ CH ವಿಜಯಶಂಕರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಮೈಸೂರಲ್ಲಿ 2ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು. ಇನ್ನು 2007ರಲ್ಲಿ ಡಿಲಿಮಿಟೇಷನ್ ನಂತರ ಕೊಡಗು ಜಿಲ್ಲೆಯನ್ನ ಮೈಸೂರು ಲೋಕಸಭಾ ವ್ಯಾಪ್ತಿಗೆ ತಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನಾಗಿ ಮರುನಾಮಕರಣ ಮಾಡಲಾಯಿತು. 2009ರಲ್ಲಿ ಕಾಂಗ್ರೆಸ್ನ ಅಡಗೂರು H ವಿಶ್ವನಾಥ್ ಇಲ್ಲಿಂದ ಸ್ಪರ್ಧಿಸಿ ಆರಿಸಿ ಬಂದರು. 2014ರಲ್ಲಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬದಲಿಸಿತು. ಪ್ರತಾಪ ಸಿಂಹ ಗೌಡ ಅವರನ್ನ ಇಲ್ಲಿಂದ ಕಣಕ್ಕಿಳಿಸಿತು. ಒಕ್ಕಲಿಗರ ಮತಗಳು, ಮೋದಿ ಅಲೆ ಎರಡೂ ಕೂಡ ಪ್ರತಾಪ್ ಸಿಂಹ ಅವರ ಕೈ ಹಿಡಿದ್ವು. 2014 ಹಾಗೂ 19ರಲ್ಲಿ ಸತತವಾಗಿ 2 ಬಾರಿ ಆಯ್ಕೆಯಾದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ. ಅಲ್ಲಿ ಯದುವೀರ್ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ಇನ್ನು ಯದುವೀರಿಗೆ ಟಿಕೆಟ್ ಘೋಷಣೆ ಆದ ಕೂಡಲೇ ಅರಮನೆಯ ಆಸ್ತಿ ವಿವಾದದ ಬಗ್ಗೆ ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣಕ್ಕಿಳಿದಿದೆ ಅನ್ನುವ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರುವುದಕ್ಕೆ ಶುರುವಾಗಿವೆ. ಇನ್ನು ಮಹಾರಾಜರು ಕೂಡ ಅರಮನೆಯಿಂದ ಬಿಸಿಲಿಗೆ ಬಂದು ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ದರ್ಪ ಅಹಂಕಾರಗಳನ್ನು ತೋರಿಸಿಕೊಳ್ಳದ ಯದುವೀರ್ ಅವರ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಕೂಡ ಆಗಬಹುದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕೂಡ ತುಂಬಾ ವಿದ್ಯಾವಂತರು, ಒಳ್ಳೆ ಮನುಷ್ಯ, ಒಳ್ಳೆಯ ಭಾಷಣಕಾರ ಕೂಡ. ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿದ್ರು ಅಲ್ಲೊಂದು ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಳ್ಳುವ ಅವಕಾಶ ಅವರಿಗೆ ಸಿಕ್ಕಿಲ್ಲ. ಪ್ರತಿ ಬಾರಿ ಪರಿಷತ್ತು ಚುನಾವಣೆಗಳಲ್ಲಿ ಲಕ್ಷ್ಮಣ್ ಟಿಕೆಟ್ ಕೇಳ್ತಾರೆ. ಕೆಲ ಬಾರಿ ಟಿಕೆಟ್ ಸಿಕ್ಕಿದ್ದು ಇದೆ, ಆದರೆ ಗೆದ್ದಿದ್ದು ಮಾತ್ರ ಇಲ್ಲ. ಈ ಬಾರಿ ಲೋಕಸಭೆಯ ಟಿಕೆಟ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ. ಮೈಸೂರಿನ ಮತದಾರರು ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಚಾಮರಾಜನಗರ, ಇಲ್ಲಿ ಬಿಜೆಪಿಯಿಂದ ಮಾಜಿ ಶಾಸಕ ಬಾಲರಾಜ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಳದು ತೂಗಿ HC ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇಬ್ರು ಕೂಡ ಇಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಅನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಬಾಲರಾಜ್ 2004ರಲ್ಲಿ ಕೊಳ್ಳೇಗಾಲ ಮೀಸಲು ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕರಾಗಿದ್ದರು. ಆ ಬಳಿಕ 2013ರಲ್ಲಿ KJPಯಿಂದ ಸ್ಪರ್ಧೆ ಮಾಡಿ 32,000ಕ್ಕೂ ಅಧಿಕ ಮತಗಳನ್ನು ಪಡ್ಕೊಂಡಿದ್ರು. ಆದರೆ ಆ ನಂತರದಲ್ಲಿ ಬಾಲರಾಜ್ ಅವರ ಹೆಸರು ಹೆಚ್ಚು ಕೇಳಿ ಬರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಬಾಲರಾಜ್ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಹಾಗೆ ಬಂದ ತಕ್ಷಣ ಅವರಿಗೆ ಬಿಜೆಪಿ ಟಿಕೆಟ್ ಕೂಡ ಕೊಟ್ಟುಬಿಟ್ಟಿರುವುದು ಕ್ಷೇತ್ರದಲ್ಲಿ ಬಹಳಷ್ಟು ಜನರಿಗೆ ಅಚ್ಚರಿ, ಆಘಾತ ಎರಡನ್ನೂ ಕೊಟ್ಟಿದೆ. ಇನ್ನು ಈ ಕ್ಷೇತ್ರದಲ್ಲಿ ಹಿರಿಯ IRS ಅಧಿಕಾರಿ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ನಾರಾಯಣಸ್ವಾಮಿ ಇದೇ ಜಿಲ್ಲೆಯವರು. ಈ ಹಿಂದೆ ಮಾಲ್ಡೀವ್ಸ್ ಹಾಗೂ ಕೀನ್ಯಾಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಈಗ ತೆರಿಗೆ ಇಲಾಖೆಯಲ್ಲಿ ಕಮಿಷನರ್ ಆಗಿದ್ದಾರೆ. ಬಹುಶಃ ಇನ್ನು 2-3 ತಿಂಗಳು ಅವರ ಸರ್ವಿಸ್ ಇರಬೇಕು. ಅವರಿಗೆ ಸ್ವಯಂ ನಿವೃತ್ತಿಯನ್ನು ಕೊಡಿಸಿ ಬಿಜೆಪಿಯ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋ ಮಾಹಿತಿ ದಟ್ಟವಾಗಿತ್ತು. ಆದ್ರೆ ಕಡೆಯ ಕ್ಷಣದಲ್ಲಿ ಯಡಿಯೂರಪ್ಪ ಪಟ್ ಹಿಡಿದು ಬಾಲರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಅನ್ನೋದು ಕ್ಷೇತ್ರದ ಜನರ ಮಾತು. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್, ಸಚಿವ ಮಹದೇವಪ್ಪ ಅವರ ಮಗ. ಈ ಬಾರಿ ಮಗನನ್ನ ಗೆಲ್ಲಿಸ್ಕೋಬೇಕು ಅಂತ ಮಹದೇವಪ್ಪ ಹಠಕ್ಕೆ ಬಿದ್ದಿದ್ದಾರೆ. ಅದು ಅವರ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆ ಕೂಡ. ಅದಕ್ಕಾಗಿ ಏನನ್ನು ಬೇಕಾದರೂ ಖರ್ಚು ಮಾಡೋದಕ್ಕೆ ಅವರು ಸಿದ್ಧರಾಗ್ತಾರೆ ಅಂತ ಅವರದ್ದೇ ಪಕ್ಷದ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಅಲ್ಲದೆ ಮಹದೇವಪ್ಪ ಅವರ ಟಿ ನರಸೀಪುರ ಕ್ಷೇತ್ರ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇನ್ನು ವರುಣ, HD ಕೋಟೆ, ಕೊಳ್ಳೇಗಾಲ, ಹನೂರು, ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಇದರಲ್ಲಿ 3 ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ರೆ HD ಕೋಟೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಕ್ಷೇತ್ರ. ಇನ್ನು ವರುಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಿ ಕಳುಹಿಸಿದ ಕ್ಷೇತ್ರ. ಹಾಗೆ ಚಾಮರಾಜನಗರದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಲಿಂಗಾಯತ ಮತದಾರರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿನ ಜಾತಿ ಸಮೀಕರಣವನ್ನು ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿ 4.5 ಲಕ್ಷ ಮತದಾರರನ್ನ ಹೊಂದಿದೆ. ಲಿಂಗಾಯತ ಮತದಾರರ ಸಂಖ್ಯೆ 3.5 ಲಕ್ಷ ಇದೆ. ಪರಿಶಿಷ್ಟ ಪಂಗಡದ 2.5 ಲಕ್ಷ ಮತದಾರರಿದ್ದಾರೆ. ಉಪ್ಪಾರರು 2 ಲಕ್ಷ ಇದ್ದಾರೆ. ಒಕ್ಕಲಿಗ ಮತದಾರರ ಸಂಖ್ಯೆ 1.5 ಲಕ್ಷ ಇದೆ. 1,20,000 ಕುರುಬರಿದ್ದಾರೆ. ಹಾಗೆ 80,000ದಷ್ಟು ಮುಸ್ಲಿಂ ಮತದಾರರಿದ್ದಾರೆ ಅಂತ ಹೇಳ್ತಾರೆ. ಇವರ ಜೊತೆಗೆ ಕ್ರೈಸ್ತರ ಪ್ರಮಾಣ ಕೂಡ ಇಲ್ಲಿ ತುಂಬಾನೇ ಇದೆ. ಆದರೆ ಮತಾಂತರಗೊಂಡ ಕ್ರೈಸ್ತರು ತಮ್ಮ
ಮೂಲ ಜಾತಿಗಳ ಹೆಸರಲ್ಲೇ ಗುರುತಿಸ್ಕೊಂಡಿರೋದ್ರಿಂದ ಇಲ್ಲಿ ನಿಖರವಾಗಿ ಕ್ರೈಸ್ತರೆಷ್ಟು ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾನು ಆಗಲೇ ಹೇಳಿದ ಎಲ್ಲ ಜಾತಿಗಳ ಮತದಾರರನ್ನ ಹೊರತುಪಡಿಸಿ ಇನ್ನುಳಿದ 2 ಲಕ್ಷ ಮತದಾರರಿಲ್ಲಿದ್ದಾರೆ. ಇನ್ನು ಈ ಕ್ಷೇತ್ರದ ವ್ಯಾಪ್ತಿಗೆ 3 ಹುಲಿ ಸಂರಕ್ಷಿತ ಅರಣ್ಯಗಳು ಬರುತ್ತವೆ. ಮಲೆ ಮಹದೇಶ್ವರ ಬೆಟ್ಟ ಕೂಡ ಈ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇದೆ. ಕೇರಳ ಹಾಗೂ ತಮಿಳುನಾಡುಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುವ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳ್ಕೊಂಡಿತ್ತು. ಎನ್ ರಾಚಯ್ಯ, ಬಿ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್ರಂತಹ ನಾಯಕರನ್ನ ಕೊಟ್ಟಂತಹ ಕ್ಷೇತ್ರ ಇದು. 1952ರಿಂದ 1996ರವರೆಗೆ ಈ ಕ್ಷೇತ್ರ ಕಾಂಗ್ರೆಸ್ನ ಹಿಡಿತದಲ್ಲೇ ಇತ್ತು. ಆದರೆ 96 ಹಾಗೂ 98ರಲ್ಲಿ ಈ ಕ್ಷೇತ್ರವನ್ನು ಜನತಾದಳ ತನ್ನ ವಶಕ್ಕೆ ತಗೊಳ್ತು. ಎ ಸಿದ್ದರಾಜು ಇಲ್ಲಿಂದ ಸಂಸದರಾದರು. ಇನ್ನು 1999ರ ಚುನಾವಣೆಯಲ್ಲಿ ಸಂಯುಕ್ತ ಜನತಾದಳದಿಂದ ಸ್ಪರ್ಧಿಸಿದ್ದ ಶ್ರೀನಿವಾಸ ಪ್ರಸಾದ್ ಅವರು ಗೆದ್ದು ಬಂದರು. 2004ರಲ್ಲಿ JDSನ ಕಾಗಲವಾಡಿ ಎಂ ಶಿವಣ್ಣ ಇಲ್ಲಿಂದ ಸಂಸದರಾದರು. ಇನ್ನು 2009ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತು. 2009 ಹಾಗೂ 2014ರಲ್ಲಿ ಧ್ರುವನಾರಾಯಣ್ ಸತತ 2 ಬಾರಿ ಆರಿಸಿ ಬಂದರು. ಆದರೆ 2019ರ ಚುನಾವಣೆಯಲ್ಲಿ ಬಿಜೆಪಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಫೀಲ್ಡ್ ಮಾಡಿತು. ಆ ಚುನಾವಣೆಯಲ್ಲಿ ಶ್ರೀನಿವಾಸ ಪ್ರಸಾದ್ 5,68,537 ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಧ್ರುವನಾರಾಯಣ್ 5,66,720 ಮತಗಳನ್ನು ಪಡ್ಕೊಂಡಿದ್ರು. ಕಡೆಗೆ ಶ್ರೀನಿವಾಸ್ ಪ್ರಸಾದ್ 1,817 ಮತಗಳ ಅಂತರದಲ್ಲಿ ಇಲ್ಲಿ ಗೆಲುವನ್ನು ದಾಖಲಿಸಿದರು. ಗೆಳೆಯರೆ, ನಾನು ಪದೇ ಪದೇ ನಿಮಗೆ ಒಂದೊಂದು ಮತವು ಇಂಪಾರ್ಟೆಂಟು ಅಂತ ಹೇಳೋದಿದೆ ಕಾರಣಕ್ಕೆ. ಇಲ್ಲಿ ಶ್ರೀನಿವಾಸ ಪ್ರಸಾದ್ ಗೆದ್ದಿದ್ದು ಬರೀ 1,817 ಮತಗಳ ಅಂತರದಿಂದ ಮತ್ತು 2019ರಲ್ಲಿ ಕರ್ನಾಟಕದಲ್ಲಿ ದಾಖಲಾದ ಅತ್ಯಂತ ಕಡಿಮೆ ಅಂತರದ ಗೆಲುವು ಅಂತ ಕೂಡ ಇದನ್ನಿಸ್ಕೊಳ್ತು. ಇಲ್ಲಿ ನಾವು ಧ್ರುವನಾರಾಯಣ್ ಅವರ ವಿಷಯದಲ್ಲಿ ಮತ್ತೊಂದು ಅಂಶವನ್ನು ಕೂಡ ನೆನಪು ಮಾಡ್ಕೋಬೇಕು. ಸಂತೆಮರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಧ್ರುವನಾರಾಯಣ್ ಅಲ್ಲಿ ಕೃಷ್ಣಮೂರ್ತಿ ವಿರುದ್ಧ ಬರೀ ಒಂದೇ ಒಂದು ಮತದ ಅಂತರದಿಂದ ಗೆಲುವನ್ನು ದಾಖಲಿಸಿದ್ರು. ಹೀಗಾಗಿ ನಾವು ಚಲಾಯಿಸುವ ಒಂದು ಮತ ಇದೆಯಲ್ಲ, ಅದು ಕೂಡ ಚುನಾವಣೆಗಳಲ್ಲಿ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮತ ಚಲಾವಣೆಯ ಹಕ್ಕನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಟೂರ್ ಮಾಡೋದಕ್ಕೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ ವರ್ಷದಲ್ಲಿ ಸಾಕಷ್ಟು ರಜೆಗಳು ಸಿಗುತ್ತವೆ. ಹೀಗಾಗಿ ಚುನಾವಣೆಯ ದಿನ ಮತದಾನಕ್ಕಾಗಿಯೇ ಕೊಡಲಾದ ರಜೆಯನ್ನು ದುರ್ಬಳಕೆ ಮಾಡ್ಕೋಬೇಡಿ. ಒಂದು 5 ನಿಮಿಷ ಮತಗಟ್ಟೆಗೆ ಹೋಗಿ ನಿಮ್ಮ ಓಟನ್ನು ಹಾಕಿ ಬಂದ ಮೇಲೆ ನೀವು ಆ ದಿನವನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಒಂದೇ ಒಂದು ಮತವನ್ನು ಕೂಡ ವ್ಯರ್ಥ ಮಾಡಬೇಡಿ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ಯಾರು ತಮ್ಮ ಮತ ಚಲಾವಣೆಯ ಅಧಿಕಾರವನ್ನು ಕಳ್ಕೊಳ್ಳದ ಹಾಗೆ ನೋಡಬೇಕಾದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಳ್ಳಿ. ಇನ್ನು ಚಾಮರಾಜನಗರ ಕ್ಷೇತ್ರದ ವಿಷಯಕ್ಕೆ ನಾವು ವಾಪಸ್ ಬರೋದಾದ್ರೆ, ಇಲ್ಲಿ ಈ ಬಾರಿ ಬಿಜೆಪಿ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಏನಾದರೂ ಮಾಡಿ ಮತ್ತೆ ಪಡ್ಕೋಬೇಕು ಅನ್ನೋ ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ, ಹಠದಲ್ಲಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರು ಕೂಡ HC ಮಹದೇವಪ್ಪ ಈ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಮತ್ತು ಏನಾದರೂ ಮಾಡಿ ತಮ್ಮ ಮಗನನ್ನ ಸಂಸತ್ತಿಗೆ ಕಳುಹಿಸಿಕೊಡ್ತಾರೆ ಅನ್ನೋ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಎಲ್ಲವನ್ನ ನಿರ್ಧರಿಸುವುದು ಮತದಾರರು. ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಯಾರಿಂದಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಬಾಲರಾಜ್ ವರ್ಸಸ್ ಸುನಿಲ್ ಬೋಸ್ ನಡುವಿನ ಈ ಮತ ಕದನದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಚಾಮರಾಜನಗರ ಹಾಗೂ ಮೈಸೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕ್ಷೇತ್ರಗಳ ಮಾಹಿತಿಯ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ಜೈ ಹಿಂದ್, ಜೈ ಕರ್ನಾಟಕ.